ಗೈಸ್ ನಿಮಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ 3000 ಲೋನ್ ಸಿಗೋ ಅಪ್ಲಿಕೇಶನ್ ಬೇಕಾ ತಿಳಿಸ್ಕೊಡ್ತೀನಿ ಗೈಸ್. ಇದರಲ್ಲಿ ನೀವು 3000 ಲೋನ್ನ ಹೇಗೆ ಅಪ್ಲೈ ಮಾಡೋದಂತ ಫುಲ್ ಡೀಟೇಲ್ನ ತಿಳ್ಕೊಳ್ಳೋಕ್ಕೂ ಮುಂಚೆ ಏನು ಮಾಡಬೇಕಂದ್ರೆ ವಿಡಿಯೋ ಕೆಳಗಡೆ ಸಿಬಿಲ್ ಸ್ಕೋರ್ನ ಚೆಕ್ ಮಾಡೋ ಆಪ್ಷನ್ನ ಕೊಟ್ಟಿರ್ತೀನಿ. ಅದರಿಂದ ಲಿಂಕ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಸಿಬಿಲ್ ಸ್ಕೋರ್ ಹೇಗೆ ಚೆಕ್ ಮಾಡೋದಂತ ವಿಡಿಯೋ ಪ್ಲೇ ಆಗುತ್ತೆ, ಅದನ್ನ ನೋಡ್ಕೊಂಡು ಫಸ್ಟ್ ನಿಮ್ಮದು ಸಿಬಿಲ್ ಸ್ಕೋರನ್ನು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಸಿಬಿಲ್ ಸ್ಕೋರ್ ಬಂದುಬಿಟ್ಟು ಅಲ್ಲಿ ಮ್ಯಾಕ್ಸಿಮಮ್ ಕೇಳಿರೋದು ಎಷ್ಟಂದರೆ 900 ಇರುತ್ತೆ. ಅದರಲ್ಲಿ ನಿಮ್ಮದು ಮಿನಿಮಮ್ ಇಲ್ಲ ಅಂದರೂ 850 ಇರಬೇಕಾಗತ್ತೆ ಅಥವಾ 860 ಇರಬೇಕಾಗತ್ತೆ. ಸೊ ಫಸ್ಟು ಅದನ್ನು ನೀವು ಚೆಕ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡೋಕ್ಕೂ ಮುಂಚೆ. ಗೈಸ್ ನೋಡಿ, ಇವಾಗ ನಿಮಗೆ ಒಂದು ಅಪ್ಲಿಕೇಶನಲ್ಲಿ ನಿಮಗೆ 3000 ಲೋನ್ ಸಿಗುತ್ತೆ. ಅದು ಹೇಗೆ ಅಪ್ಲೈ ಮಾಡೋದಂತ ಫುಲ್ ಡೀಟೇಲ್ನ ತಿಳಿಸ್ತೀನಿ. ಹೊಸದಾಗಿ ಯಾರಾದರೂ ವಿಸಿಟ್ ಮಾಡಿದರೆ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿಕೊಂಡು ಯಾರ್ಯಾರಿಗೆಲ್ಲ ಲೋನ್ ಬೇಕಿದೆ ನೋಡಿ ಈ ಒಂದು ವಿಡಿಯೋನ ಅವ್ರಿಗೆ ಶೇರ್ ಮಾಡ್ಕೊಳ್ಳಿ. ಗೈಸ್ ಇವಾಗ ನೆಕ್ಸ್ಟ್ ನಿಮ್ಗೆ ಏನು ಮಾಡಬೇಕಂದ್ರೆ ಅಪ್ಲಿಕೇಶನ್ನವರು ನೋಡ್ಬೋದು ನಿಮಗೆ 1 ಲಕ್ಷ ಲೋನ್ ಸಿಗುತ್ತೆ ಅಂತ ಡೈರೆಕ್ಟಾಗಿ ಹೇಳಿರ್ತಾರೆ. ಬಟ್ 1 ಲಕ್ಷ ಅವ್ರಿಗೆ ಎರಿಗೆ ಸಿಗುತ್ತೆ ಅಂದರೆ ಎಂಪ್ಲಾಯ್ ಇರಬೇಕು, ಅವ್ರೇನಾದರೂ ಸ್ಯಾಲ್ರಿಡ್ ಆಗಿರಬೇಕು, ಅವ್ರೇನಾದರೂ ಇನ್ಕಮ್ ಪ್ರೂಫ್ ಜಾಸ್ತಿ ಇತ್ತು ಅಂದರೆ ಅವ್ರಿಗೆ ಮಾತ್ರ 1 ಲಕ್ಷ ತನಕ ಲೋನ್ನ ಕೊಡ್ತಾರೆ. ಎಕ್ಸಾಂಪಲ್ ಇವಾಗ ಬಿಸ್ನೆಸ್ ಮ್ಯಾನ್ಗೆ ಓಕೆ, ನೀವೇನಾದರೂ ಸ್ಟೂಡೆಂಟ್ ಆಗಿದ್ದೀರಾ, ಕಾಮನ್ ಮ್ಯಾನ್ ಆಗಿದ್ದೀರಾ ಅಂದರೆ ನಿಮ್ಮದು ಕ್ರೆಡಿಟ್ ಏನಾಗಿರುತ್ತೆ, ಇಲ್ಲಿ ಬೇಸಿಕ್ ಡೀಟೇಲ್ಸ್ ಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ನಿಮ್ದು ಏನಂದರೆ ಬೇಸಿಕ್ ಡೀಟೇಲ್ಸು, ಡೇಟ್ ಆಫ್ ಬರ್ತು, ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ನಿಮ್ಮ ಇನ್ಕಮ್ ಪ್ರೂಫು ಇಷ್ಟು ಕೊಡಬೇಕಾಗತ್ತೆ. ಸೊ ಇಲ್ಲಿ KYC ತುಂಬಾ ಈಸಿ ಇರುತ್ತೆ. ಇದರಲ್ಲಿ ಏನಂದರೆ ನೀವು ಡಿಜಿ ಲಾಕರ್ ಮುಖಾಂತರನೇ KYCನ ಮುಗಿಸ್ಕೊಳ್ಬೋದು. ಈ ಒಂದು ಅಪ್ಲಿಕೇಶನಲ್ಲಿ ಡಿಜಿ ಲಾಕರ್ನ ಲಿಂಕ್ ಮಾಡಿದ್ರೆ ಮುಗಿದೋಯ್ತು. ಅದಾಗದೇ ಡಾಕ್ಯುಮೆಂಟ್ಸ್ನ ಎಲ್ಲ ಅಪ್ಲೋಡ್ ಮಾಡ್ಕೊಳ್ಳುತ್ತೆ, KYCನ ಕಂಪ್ಲೀಟ್ ಮಾಡ್ಕೊಳ್ಳುತ್ತೆ ವಿತಿನ್ 24 ಅವರ್ಸಲ್ಲಿ. ಸೊ ವಿದಿನ್ 24 ಅವರ್ಸ್ ಆದಮೇಲೆ ನೆಕ್ಸ್ಟ್ ನೀವೇನು ಮಾಡ್ಬೋದು, ಆಫ್ಟರ್ 24 ಅವರ್ಸ್ ಆದಮೇಲೆ ನೀವು ಲೋನ್ ಅಪ್ಲೈ ಮಾಡ್ಬೋದು. ನಿಮಗೆ ಎಷ್ಟು ಲೋನ್ ಕೊಡ್ತೀನಿ ಅಂತ ಈ ಒಂದು ಅಪ್ಲಿಕೇಶನ್ ಹೇಳುತ್ತೆ. ಬೈ ಚಾನ್ಸ್ ನಿಮ್ದು ಏನಾದರೂ ಲಕ್ ಇದ್ದರೆ 5000 10,000 ಈ ರೀತಿ ಲೋನ್ ಕ್ರೆಡಿಟ್ನ ನಿಮ್ಗೆ ಕೊಡುತ್ತೆ. ಸೊ ನಾನು ಫಸ್ಟ್ ಆಫ್ ಆಲ್ ನೀವು ಹೊಸ ಯೂಸರ್ ಆಗಿದ್ದೀರ ಅಂದರೆ 2 ರಿಂದ 3,000 ಅಂತೂ ಕೊಟ್ಟೇ ಕೊಡುತ್ತೆ. ಸೊ ನಿಮ್ಮದು ಕ್ರೆಡಿಟ್ ಸ್ಕೋರ್ 850 ಆಗಿರಬೇಕು. ಅದನ್ನು ಹೆಂಗೆ ಚೆಕ್ ಮಾಡ್ಕೊಳ್ಳೋದು, ವಿಡಿಯೋ ಕೆಳಗಡೆ ಒಂದು ಲಿಂಕ್ ಇರುತ್ತೆ ಕ್ರೆಡಿಟ್ ಸ್ಕೋರ್ ಚೆಕ್ ಅಂತ, ಆ ಲಿಂಕ್ನ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಕ್ರೆಡಿಟ್ ಸ್ಕೋರನ್ನು ಹೇಗೆ ಚೆಕ್ ಮಾಡೋದಂತ ಫುಲ್ ಡೀಟೇಲ್ಸ್ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಇದರಲ್ಲಿ ನೀವು ಏನಾಗಿರುತ್ತೆ ಅಂದರೆ ವರ್ಷಕ್ಕೆ 33% ಇಂಟ್ರೆಸ್ಟ್ ಆಗಿರುತ್ತೆ. ಎಕ್ಸಾಂಪಲ್ ಇವಾಗ ನೀವು 1 ಲಕ್ಷ ಲೋನ್ ತೊಗೊಳ್ತೀರಾ ಅಂದರೆ ಅದಕ್ಕೆ ಏನಾಗಿರುತ್ತೆ ಅಂದರೆ ನಿಮಗೆ ಪ್ರೊಸೆಸಿಂಗ್ ಫೀಸ್ ಬಂದುಬಿಟ್ಟು 3000 ಆಗಿರುತ್ತೆ. ಪ್ರೊಸೆಸಿಂಗ್ ಫೀಸಸ್ಸು 3000 ತೊಗೊಳತ್ತೆ. ಅದಾದ ತಕ್ಷಣ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ನೀವು ಬಡ್ಡಿ ಅಂದರೆ ನಿಮ್ಗೆ ಮಿನಿಮಮು 3 ರಿಂದ 4 ತಿಂಗಳು ನಿಮಗೆ ಅಂದರೆ ಎಕ್ಸಾಂಪಲ್ ಇವಾಗ 12 ಮಂತ್ಸ್ ನೀವು ರೀಪೇಮೆಂಟ್ ಮಾಡ್ತೀರಾ ಅಂದರೆ 12 ಮಂತ್ಸಿಗೆ ನಿಮಗೆ ಬಡ್ಡಿ ಎಷ್ಟಾಗುತ್ತೆ ಅಂದರೆ 16,000 ಆಗುತ್ತೆ. ಅಂದರೆ ನೀವು ಆವಾಗ 1 ಲಕ್ಷ ತೊಗೊಂಡಿದ್ದೀರ ಅಂದರೆ 16,800 ಮೇಲೆ ಎಷ್ಟೋ ಸಮಥಿಂಗ್ ಅಮೌಂಟ್ ಆಗುತ್ತೆ. ನೆಕ್ಸ್ಟ್ ಪ್ಲಸ್ ಇದು 3,000 ಪ್ಲಸ್ ಅಂದರೆ ಒಂದು 19,000 ತನಕ ಬಂತು. ಸೊ ಇಷ್ಟು ನೀವು ರೀಪೇಮೆಂಟ್ ಮಾಡಬೇಕಾಗುತ್ತೆ. 1 ಲಕ್ಷನ ರೀಪೇಮೆಂಟ್ ಮಾಡುವಾಗ ಪ್ಲಸ್ಸು 19,000 ಅಂದರೆ 20,000 ಆಯಿತು ಬಿಡಿ. 1,20,000 ರೀಪೇಮೆಂಟ್ ಮಾಡಬೇಕಾಗುತ್ತೆ. 1 ವರ್ಷ ತನಕ ನಿಮಗೆ ಟೈಮ್ ಇರುತ್ತೆ. ಆರಾಮಾಗಿ ಒಂದು ಅಪ್ಲಿಕೇಶನ್ ಮುಖಾಂತರ ನೀವು ಪೇ ಮಾಡ್ಕೊಳ್ಬೋದು. ಓಕೆ, ಇವಾಗ ಅಪ್ಲಿಕೇಶನ್ನ ಹೆಂಗೆ ಡೌನ್ಲೋಡ್ ಮಾಡ್ಕೊತೀರಾ, ತುಂಬ ಸಿಂಪಲು. ವಿಡಿಯೋ ಕೆಳಗಡೆ ಸಿಬಿಲ್ ಸ್ಕೋರ್ ಅಂತ ಹಾಕಿರ್ತೀನಲ್ಲ, ಅದರ ಕೆಳಗಡೆ ಅಪ್ಲಿಕೇಶನ್ ಲಿಂಕ್ ಅಂತ ಹಾಕಿರ್ತೀನಿ. ಅದು ನಿಮ್ಮನ್ನು ಟೆಲಿಗ್ರಾಮ್ಗೆ ಕರ್ಕೊಂಡು ಹೋಗುತ್ತೆ. ಮರಿದೇ ಟೆಲಿಗ್ರಾಮ್ನ ಜಾಯ್ನ್ ಆಗಿ ಆಲ್ ಅಪ್ಲಿಕೇಶನ್ ಎಲ್ಲ ಅಲ್ಲೇ ಅಪ್ಲೋಡ್ ಇರುತ್ತೆ. ಅಲ್ಲಿ ಜಾಯ್ನ್ ಆದ ತಕ್ಷಣ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸು, ಅಲ್ಲಿ ನಿಮಗೆ ಇಲ್ಲಿ ಫೋಟೋ ಎಲ್ಲ ಅಪ್ಲೋಡ್ ಆಗಿರುತ್ತೆ, ನಿಮ್ಗೆ ಕಾಣಿಸ್ಕೊಳ್ಳುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ಅಪ್ಲಿಕೇಶನ್ ಡೈರೆಕ್ಟಾಗಿ ಡೌನ್ಲೋಡ್ ಆಗುತ್ತೆ. ಟೆಲಿಗ್ರಾಮ್ನ ಜಾಯ್ನ್ ಆಗೋದು ಮರಿಬೇಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಯಾರಿಗೆಲ್ಲ ಲೋನ್ ಅವಶ್ಯಕತೆ ಇದೆ ಅವ್ರಿಗೂ ಕೂಡ ಅದನ್ನ ಶೇರ್ ಮಾಡಿ. ಸೊ ನಿಮಗೆ ಲೋನ್ ಅವಶ್ಯಕತೆ ಇಲ್ಲ ಅಂದ್ರೂ ಡೈಲಿ ಪ್ಲೀಸ್ ಈ ಒಂದು ವೀಡಿಯೋನ ನೀವು ಪ್ಲೇ ಮಾಡ್ತಾನೆ ಇರಿ. ನಿಮ್ಮಿಂದ ನಮಗೆ ಹೆಲ್ಪ್ ಆಗುತ್ತೆ, ಇದರಿಂದ ನಮ್ಮ ಜೀವನ ನಡೆಯುತ್ತೆ. ಓಕೆ ಗೈಸ್, ಇವಾಗ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಬೇರೆ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ.